ಇವತ್ತು ನಾನು ರಾಜ್ಯದ ಜನಕ್ಕೆ ಮತ್ತು ವಿಶೇಷವಾಗಿ ರಾಜ್ಯದ ಎಲ್ಲ ರೈತರಿಗೆ ನಾನು ಇವತ್ತು ಒಂದು ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರು ರಾಜ್ಯದ 8 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಅಲ್ಲಿ ಮುಸ್ಲಿಂ ಸಮಾಜದ ಮುಖಂಡರುಗಳ ಜೊತೆಗೆ ಸಂಸ್ಥೆಗಳ ಜೊತೆಗೆ ಮೀಟಿಂಗ್ ಮಾಡಿ ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಕರೆದು 15 ದಿವಸದೊಳಗಡೆ ವಕ್ಫಿಗೆ ಜಮೀನುಗಳನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಡಿಕ್ಲೇರ್ ಮಾಡಿ ಹೋಗಿದ್ದಾರೆ. ನಾನೆಲ್ಲ ರೈತರಿಗೆ ಇವತ್ತು ಮನವಿ ಮಾಡ್ತಾ ಇದ್ದೀನಿ, ದೇಶ ಜಮೀರ್ ಅಹಮದ್ ಖಾನ್ ಹೇಳಿರೋದ್ರ ಮೇಲೆ ನಡೆಯೋದಿಕ್ಕಿರೋದಲ್ಲ. ಮಾಡಲ್ಲ ಅವ್ರು ಸಸ್ಪೆಂಡ್ ಮಾಡೋದು ಹೇಳ್ತಾರೆ. ಅವರು ಯಾರೇ ಇರಲಿ, ತಹಶೀಲ್ದಾರ್ ಹೇಳ್ತಾರೆ, ಈ ತಹಸೀಲ್ದಾರ್ಗೂ ಅಷ್ಟೇ, ಜಿಲ್ಲಾಧಿಕಾರಿಗಳಿಗೂ ಅಷ್ಟೇ, ಅವರು ರಾಜ್ಯ ನಡೆಸಬೇಕಾಗಿರೋದು ಸಂವಿಧಾನದ ಆಧಾರದ ಮೇಲೆ, ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ಆಧಾರದ ಮೇಲೆ ಹೊರತು ಶರಿಯಾ ಆಧಾರದ ಮೇಲೋ ಅಥವಾ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಅನ್ನೋ ಆಧಾರದ ಮೇಲಲ್ಲ. ನಾ ಅಧಿಕಾರಿಗಳಿಗೂ ಎಚ್ಚರಿಸ್ತಾ ಇದ್ದೀನಿ, ಕಾನೂನು ಬಾಹಿರವಾಗಿ ವಕ್ಫ್ ಆಸ್ತಿ ಅಂತ ಹೇಳಿ ನೀವು ರೈತರ ಆಸ್ತಿಗಳನ್ನ ರಿಜಿಸ್ಟ್ರೇಷನ್ ಮಾಡುವಂತ ಕೆಲಸ ನೀವು ಮಾಡಿದ್ರೆ ನಾವು ಕೋರ್ಟ್ಗೆ ಹೋಗಿ, ಲೋಕಾಯುಕ್ತಕ್ಕೆ ಹೋಗಿ, ಬೇರೆ ಬೇರೆ ಸಂಸ್ಥೆಗಳ ಮೇಲೆ ನಿಮ್ಮನ್ನ ಆರೋಪಗಳನ್ನ, ನಿಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಎನ್ಕ್ವೈರಿಗಳನ್ನ ಮಾಡಿಸಿ ನಿಮ್ಮನ್ನು ಸಸ್ಪೆಂಡ್ ಮಾಡಿಸೋದಕ್ಕೂ ಕೂಡ ನಾವು ಹಿಂದೆ ಸರಿಯೋದಿಲ್ಲ. ನೀವು ಕೆಲಸ ಮಾಡಬೇಕಾಗಿರೋದು ರೂಲ್ಸ್ ಪ್ರಕಾರ, ರೆವೆನ್ಯೂ ಆಕ್ಟ್ ನ ಪ್ರಕಾರ ನೀವು ಕೆಲಸ ಮಾಡಬೇಕಾಗಿರೋದು ಈ ದೇಶದ ಸಂವಿಧಾನ ಕಾನೂನು ಪ್ರಕಾರ. ಜಮೀರ್ ಅಹಮದ್ ಹೇಳಿದ್ರು ಅಥವಾ ಶರಿಯಾ ಹೇಳಿದ್ರು ಅಥವಾ ಯಾರೋ ಅಲ್ಲಿ ಮಸೀದಿಲಿ ಮುಲ್ಲಾ ಹೇಳಿದ್ರು ಅನ್ನೋ ಕಾರಣಕ್ಕಲ್ಲ. ಅದ್ರ ಜೊತೆಗೆ ನಾನು ಎಲ್ಲ ರಾಜ್ಯದ ರೈತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಬರೀ ಬಿಜಾಪುರ ಜಿಲ್ಲೆಯಲ್ಲಿ 15,000 ಎಕರೆಯನ್ನ ಇವತ್ತು ವಕ್ಫ್ ಬೋರ್ಡ್ ಅವರು ನಮ್ಮ ಆಸ್ತಿ ಅಂತ ಕ್ಲೇಮ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದರಲ್ಲಿ ನೋಟಿಸ್ ನೋಡಿದ್ರೆ ಅದರಲ್ಲಿ ಜಮಖಂಡಿದಿದೆ, ಬಾಗಲಕೋಟೆದು ಒಂದು 10-15 ಸರ್ವೆ ನಂಬರ್ಗಳನ್ನ ನೋಟಿಸ್ ಅಲ್ಲಿ ಹಾಕಿದ್ದಾರೆ. ಇದೆಲ್ಲದನ್ನು ಕೂಡ ನೋಡಿದ್ರೆ ಕರ್ನಾಟಕದಲ್ಲಿ ಈ ವಕ್ಫ್ ಕಾನೂನು ಬದಲಾಗೋದಕ್ಕಿಂತ ಮುಂಚೆನೆ ಎಷ್ಟಾಗತ್ತೋ ಅಷ್ಟು ಜಾಗವನ್ನು ಕಬಳಿಸ್ಕೊಳ್ಬಿಡ್ಬೇಕು ಅನ್ನುವಂಥ ಒಂದು ಹುನ್ನಾರದಲ್ಲಿ ಇವತ್ತು ಇವರಿದ್ದಾಗಿದೆ. ನಾನೆಲ್ಲ ರೈತರಲ್ಲಿ ಮನವಿ ಮಾಡ್ತೀನಿ, ವಕ್ಫಿಗೆ ಸಂಬಂಧಪಟ್ಟಿರುವಂತ ಯಾವುದೇ ತಕರಾರು ನಿಮ್ಮ ಜಮೀನದಿತ್ತು ಅಂತಂದ್ರೆ ಅದು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ, ದಯವಿಟ್ಟು ಬೆಂಗಳೂರಿಗೆ ನನ್ನ ಕಚೇರಿಗೆ ಬನ್ನಿ. ನಿಮ್ಮ ಕೇಸನ್ನ ಹೈಕೋರ್ಟ್ನಲ್ಲಿ ತಗೊಂಡೋಗಿ ಫೈಟ್ ಮಾಡಿ ಆ ಜಮೀನನ್ನ ನಮ್ಮ ರೈತರಿಗೆ ಉಳಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ. ತಾವು ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗುವಂತ ಅವಶ್ಯಕತೆ ಇಲ್ಲ. ಆಮೇಲೆ ರೆವೆನ್ಯೂ ಅಧಿಕಾರಿಗಳು ಮ್ಯೂಟೇಷನ್ ಚೇಂಜ್ ಮಾಡಕ್ ಹೋದ್ರು, ಪಾಣಿಲ್ ಚೇಂಜ್ ಮಾಡಿದ್ರು, ಇನ್ಯಾವುದೋ ಒಂದು ಡಾಕ್ಯುಮೆಂಟ್ ಅಲ್ಲಿ ಬದಲಾಯಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ದಯವಿಟ್ಟು ತಾವು ಅಲ್ಲೇ ಅದನ್ನ ವಿರೋಧ ಮಾಡಿ ತಕರಾರು ಎಬ್ಬಿಸಿ ಅದಕ್ಕೆ ನೀವು ಅರ್ಜಿ ಕೊಡಿ, ಹೈಕೋರ್ಟಿಗೆ ಹೋಗೋಣಂತೆ. ಇದು ಭಾರತನೇ ಹೊರತು ಇದು ಪಾಕಿಸ್ತಾನದ ಕಾನೂನಲ್ಲಿ ನಡೀತಾ ಇರುವಂತ ರಾಜ್ಯ ಅಲ್ಲ. ಇದನ್ನ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಇದನ್ನ ಎಚ್ಚೆತ್ತುಕೊಳ್ಬೇಕು ಅಂತ ರಾಜ್ಯದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀರಿ.